ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ರಾಮನಾಥ್ ಜೋಯಿಸ್ ಮಾತಾಡ್ತಾ ಇರೋದು. ಎಲ್ಲರೂ ಕೂಡ ಸಾಮಾನ್ಯವಾಗಿ ನಟ ನಟಿಯರು ಅಂತಂದರೆ ಸಾಮಾನ್ಯವಾಗಿ ಆಸೆ ಇರುತ್ತೆ. ಯಾಕೆಂದರೆ ನಮ್ಮ ಉತ್ತಮ ನಟರು ಯಾರೇ ಆಗಿರಲಿ, ರಾಜ್ಕುಮಾರ್ ಅವರಿಂದ ಎಲ್ಲ ಹಿರಿಯ ನಟಿಗರೆಲ್ಲ ಯಾರೇ ಆಗಿರಲಿ, ಒಬ್ಬ ಕಿರುತೆರೆ ಕಲಾವಿದರಾಗಿರಲಿ, ಒಬ್ಬ ನಟರು ನಾವು ಟಿ ವಿ ಸೀರಿಯಲ್ ನೋಡ್ತಾ ಇರ್ಬೇಕಾದ್ರೆ ಅಥವಾ ಚಲನಚಿತ್ರ ನಟರಾಗಿರ್ಬೇಕಾದ್ರೆ ಸಣ್ಣ ಪಾತ್ರಗಳಾಗಿರಲಿ, ದೊಡ್ಡ ಪಾತ್ರ ಆಗಲಿ, ಹೀರೋ ಆಗಿರಲಿ, ಹೀರೋಯಿನ್ ಆಗಿರಲಿ, ಏನೇ ಪಾತ್ರಧಾರಿಗಳು ಕೂಡ ನಾವು ಅವ್ರು ಏನೇ ಒಂದು ಸಂಕಷ್ಟಗಳು ಸಿಲುಕಿದಾಗ ಅವ್ರು ಬರಲಿಲ್ವೇ ಅವರು ಒಳ್ಳೇದಾಗಲಿಲ್ವೇ, ನಾವು ಅವ್ರ ತೆರೆ ಮೇಲೆ ನೋಡಬೇಕೆ ಅಂತಕ್ಕಂಥ ಅವರು ಅನೇಕ ಕಲಾವಿದರನ್ನ ನೋಡಬೇಕು ಅಂತ ಹೆಬ್ಬೆಕೆ ಇರುತ್ತೆ. ಆ ಕಲಾವಿದರು ಇರ್ತಾರೆ, ಕಲಾವಿದರಿಗೆ ಅವ್ರು ಆ್ಯಕ್ಟ್ ಮಾಡ್ತಕ್ಕಂಥ ನೋಡಬೇಕು ಅಂತ ಭಾಳ ಆಸೆ ಇರುತ್ತೆ. ಅಂಥದ್ರಲ್ಲಿ ನಮ್ಮ ಇವರು ದರ್ಶನ್ ಅವರು, ತೂನಿಪ ಶ್ರೀನಿವಾಸ್ ಅವರ ಮಗನಾಗಿರ್ತಕ್ಕಂಥ ದರ್ಶನ್ ಅಂದರೆ ಡಿ ಬಾಸ್ ಅಂತ ಹೇಳ್ತೀವಲ್ಲ, ಅವರು ಸಾಕಷ್ಟು ಸಮಸ್ಯೆ ಸರಮಾಲೆಗಳು ಪಾಪ ಸಾಕಷ್ಟು ಅನುಭವಿಸ್ಬಿಟ್ಟಿದ್ದಾರೆ, ಅನುಭವಿಸ್ತಾನೂ ಇದ್ದಾರೆ. ಅವ್ರಿಗೆ ಏನಪ್ಪ ಒಂದು ಸಂತೋಷ ಸುದ್ದಿ ಹೇಳ್ತೀನಿ ಅಂದರೆ, ನನ್ನ ಒಂದು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರವಾಗಿ ಅವರು ಹುಟ್ಟಿರ್ತಕ್ಕಂಥ ಡೇಟು 16ನೇ ತಾರೀಕು ಫೆಬ್ರವರಿ 2ನೇ ತಿಂಗಳು 1927 ಬುಧವಾರ ಅವರು ಜನಿಸಿದ್ದಾರೆ. ಟೈಮಿಂಗ್ಸ್ ಏನಂತ ನಾವು ಮಾಹಿತಿ ತಿಳಿದಿಲ್ಲ. ಇಷ್ಟು ಅಂದರೆ 16/2/1977 ಅವರು ಲಗ್ನ ಬಂದು ಕರ್ಕಾಟಕ ಲಗ್ನ ಆಗುತ್ತೆ. ಶ್ರವಣ ನಕ್ಷತ್ರ 1ನೇ ಪಾದಕ್ಕೆ ಬರ್ತಾರೆ, ಮಕರ ರಾಶಿ ಬರ್ತಾರೆ. ಅವರು ರಾಶಾಧಿಪತಿ ರಾಶಿಗೆ ಶನೇಶ್ವರ ಆಗ್ತಾನೆ. ಅವ್ರು ಒಳ್ಳೆ ತುಂಬ ಆಯುಸ್ಸು ಇದೆ ಅವರಿಗೆ, ಡಿ ಬಾಸ್ಗೆ. ಯಾಕೆಂದರೆ ಯಾರು ಮಕರ ರಾಶಿ ಹುಟ್ಟಿ ಜನಿಸ್ತಾರೆ ಅವ್ರು ಒಳ್ಳೆ ಆಯುಸ್ಸು ಇರುತ್ತೆ ಅಂತ. ರಾಶಾಧಿಪತಿ ಶನಿ ಆದ್ದರಿಂದ ಕುಂಭರಾಶಿಯವರಿಗೆ, ಮಕರ ರಾಶಿಯವರಿಗೆ ಅಂತ ಈ ಜ್ಯೋತಿಷಿ ಶಾಸ್ತ್ರ ಬರುತ್ತೆ. ಹಾಗಾಗಿ ದರ್ಶನ್ ಅವ್ರಿಗೆ ಕರ್ಕಾಟಕ ಲಗ್ನ ಆಗ್ತದೆ ಇದೆ. ಅವರು ಸ್ವಲ್ಪ ಮಂಗಳ ದೋಷ ಇದೆ, ಅದನ್ನು ಅವರು ನಿವಾರಣೆ ಮಾಡ್ಕೊಂಡಿದ್ದಾರೆ ಸಾಮಾನ್ಯವಾಗಿ ದರ್ಶನ್ ಸಾಹೇಬರು. ಮತ್ತೊಂದು ಬಾರಿ ಅವರು ಒಂದು ಆಶ್ಲೇಷ ಬಲಿ ಪೂಜೆನೋ ಒಂದು ಕುಕ್ಕೆ ಮಾಡ್ಕೊಳ್ಳೇಬೇಕು. ಯಾಕೆಂತಂದರೆ ಅವ್ರಿಗೆ ಈಗ ನಮ್ಮ ದರ್ಶನ್ ಸರ್ಗೆ ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದಾನೆ, ಉಚ್ಚ ಸ್ಥಾನದಲ್ಲಿ ಶನೇಶ್ವರ ಇದ್ದಾನೆ. ಬಹಳ ಮುಖ್ಯವಾದ್ದು ಶನೇಶ್ವರ ಆಯುಸ್ ಕಾರಣ. ಅವರಿಗೆ ರಾಶಿ ಅಧಿಪತಿನೇ ಶನೇಶ್ವರ. ಆದ್ದರಿಂದ ಒಳ್ಳೆಯ ಉತ್ತಮ ಫಲ, ಅತ್ಯಂತ ಶೀಘ್ರ ಫಲ ಬರುತ್ತೆ, ಸಂಶಯ ಇಲ್ಲ. ಜೂನ್ 1ನೇ ತಾರೀಕಿನಿಂದ ಗುರು ಒಳ್ಳೆ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಜೂನ್ 1ನೇ ತಾರೀಕಿನಿಂದ ಡಿ ಬಾಸ್ ನಮ್ಮ ಸಾಹೇಬರು ಒಳ್ಳೆ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಒಳ್ಳೆ ಸ್ಥಾನಕ್ಕೆ ಅವ್ರಿಗೆ ಗುರು ಬರ್ತಾ ಇದ್ದಾನೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಗುರುನೇ ಅಧಿಪತಿ ಆದ್ದರಿಂದ ಗುರುನೇ ಅಧಿಪತಿಯಾಗಿ ಗುರು ಒಳ್ಳೆ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಅವ್ರಿಗೆ ಎಲ್ಲ ಯಶಸ್ಸು ಕೋರುತ್ತೆ, ಅವರಿಗೆಲ್ಲ ಜಯ ಉಂಟಾಗುತ್ತೆ, ಎಲ್ಲರೂ ಜಯ ಉಂಟಾಗುತ್ತೆ. ಅವರು ಕೂಡ ಮುಂದೆ ಒಳ್ಳೆ ಉತ್ತಮ ನಟನಾಗಿ ಅಭಿನಯಿಸ್ತಾರೆ. ಎಲ್ಲ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ. ಅವರು ಮತ್ತೊಮ್ಮೆ ಬಾರಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಡಿ ಬಾಸ್ ಸಾಹೇಬರು ಅವರು ಒಂದ್ಸಲ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಪೂಜೆ ಒಂದು ಬಾರಿ ಮಾಡಿಸ್ಲೇಬೇಕು ಅಂತ ನನ್ನ ಒಂದು ಜ್ಯೋತಿಷ್ಯ ಪ್ರಕಾರವಾಗಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇದಲ್ಲದೆ ಅವರು ಒಂದು ನವಗ್ರಹ ಶಾಂತಿ, ನವಗ್ರಹ ಹೋಮ ಈಗಾಗಲೇ ಮಾಡಿಸಿರ್ಬೇಕು. ಅವ್ರು ಸಾಮಾನ್ಯ ನಾನು ಮಾಧ್ಯಮದಲ್ಲಿ ನೋಡ್ತೀನಿ. ನಾನು ಮತ್ತೊಂದು ಬಾರಿ ಒಂದು ನವಗ್ರಹ ಹೋಮ ಅದು ಮಾಡಿಕೊಂಡು ಒಂದು ಆಶ್ಲೇಷ ಬಲಿ ಪೂಜೆ ಸುಬ್ರಹ್ಮಣ್ಯದಲ್ಲಿ ಮಾಡಿಕೊಂಡ್ರೆ ಅವರಿಗೆ ಅತ್ಯಂತ ಶೀಘ್ರ ಫಲ ಬರುತ್ತೆ. ಜೂನ್ 1 ನಂತರ ಅವ್ರಿಗೆ ಈಗಾಗಲೇ ಶನೇಶ್ವರ ಉಚ್ಚ ಸ್ಥಾನದಲ್ಲಿದ್ದಾರೆ. ಗುರುನು ಸಪ್ತಮ ರೀತಿಯಲ್ಲಿ ಬರ್ತಾರೆ 7ನೇ ಮನೆಯಲ್ಲಿ ಬರೋ ದೃಷ್ಟಿಯಿಂದ ಜೂನ್ 1ರಿಂದ ಬರುತ್ತೆ. ಅತ್ಯಂತ ಶೀಘ್ರವಾಗಿ ಪರಾಭವನಾಮ ಸಂವತ್ಸರ ಅತ್ಯಂತ ಯಶಸ್ಸು ಕಾಣಲು ಸಂಶಯವೇ ಇಲ್ಲ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ದರ್ಶನ್ ಸಾಹೇಬ್ಗೆ ಆದಷ್ಟು ಬೇನೆ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಜೂನ್ 1ನೇ ತಾರೀಕು ಮೇಲೆ ಬಿಡುಗಡೆ ಆಗ್ತಾರಾ? ಖಂಡಿತ ಬಿಡುಗಡೆ ಆಗ್ತಾರೆ. ನನ್ನ ಜ್ಯೋತಿಷಾಸ್ತ್ರ ಪ್ರಕಾರವಾಗಿ ಜೂನ್ 1ನೇ ತಾರೀಕು ನಂತರವಾಗಿ ಅವರು ಗುರು ಉಚ್ಚ ಸ್ಥಾನಕ್ಕೆ ಬಂದಿರೋ ದೃಷ್ಟಿಯಿಂದ ರಾಹು ನೀಚನಾಗಿದ್ದರೂ ಕೂಡ ಸುಬ್ರಹ್ಮಣ್ಯ ಧ್ಯಾನವನ್ನು ಅವರು ಮಾಡಬೇಕಾಗುತ್ತೆ. ಆ ಸುಬ್ರಹ್ಮಣ್ಯ ಧ್ಯಾನ ಅವರು ಆದಷ್ಟು ಕುಟುಂಬದವರನ್ನ ಹೋಗಿ ದಯವಿಟ್ಟು ಅವ್ರ ಕುಟುಂಬದವರನ್ನ ಸುಬ್ರಹ್ಮಣ್ಯಕ್ಕೆ ಶೀಘ್ರವಾಗಿ ಹೋಗ್ಬೇಕು. ಅವರು ಆದಷ್ಟು ಶೀಘ್ರವಾಗಿ ಹೋಗಬೇಕು. ಈಗ ಅವರು ಸ್ವಲ್ಪ ಕಡಲೆಬೇಳೆಯನ್ನು ಒಂದು ಗುರುವಾರ ಯಾರಿಗಾನ ಬ್ರಾಹ್ಮಣರು ದಾನ ಮಾಡಿ, ಒಂದು ಗುರುವಾರ ದಿವಸ ವಾರಕ್ಕೊಂದ್ಸಲ ಅವರು ಬರೋವರೆಗೂ ಕಡಲೆಬೇಳೆಯನ್ನು ಯಾರನ್ನ ಬ್ರಾಹ್ಮಣರಿಗೆ ದಾನವನ್ನು ಮಾಡಲಿ. ಕಡಲೆಬೇಳೆ ಸಾಕೋದು ಒಂದು ಮಾತ್ರ. ರಾಹು ನೀಚನಾಗಿರೋದ್ರಿಂದ ಅವರು ಸುಬ್ರಹ್ಮಣ್ಯಕ್ಕೆ ಹೋಗಲೇಬೇಕಾಗಿದೆ. ಅದು ಹೋಗಿ ಅವ್ರ ಕುಟುಂಬದ ಪರವಾಗಿ ಯಾರನ್ನ ಅವ್ರ ಕುಟುಂಬದವ್ರು ಹೋಗಿ ಅವರು ಅದನ್ನು ಬಹುಶಃ ಬಗೆಹರಿಸ್ಕೊಂಡ್ಬಂದ್ಬಿಟ್ರೆ ಅದು ಅತ್ಯಂತ ಶೀಘ್ರವಾಗಿ. ಯಾಕೆಂದ್ರೆ ಗುರು 6ನೇ ಮನೇಲಿ ಇರೋದ್ರಿಂದ ಫಲದಾಯಕನಾಗಿಲ್ಲ. ಶನೇಶ್ವರ ಒಳ್ಳೆ ಸ್ಥಾನದ ಫಲ ಕೊಡ್ತಾ ಇದ್ರು ಕೂಡ ರಾಹು ಗುರು ಇಬ್ಬರು ನೀಚ ಸ್ಥಾನದಲ್ಲಿ ಇದ್ದುಕೊಂಡು ತೊಂದರೆ ಕೊಡ್ತಾ ಇರ್ತಕ್ಕಂಥ ದೃಷ್ಟಿಯಿಂದ ಗುರು ರಾಹು ಶಾಂತಿ ಮಾಡಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದರೆ ಇದಕ್ಕೆ ಪರಿಹಾರ. ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಂಡು ಒಂದು ಆಶ್ಲೇಷ ಬಲಿ
ಅಲ್ಲಿ ಒಂದು 500 ರೂಪಾಯಿ ಟಿಕೆಟ್ ತೊಗೊಂಡು ಕಟ್ಬಿಟ್ಟು ಆಶ್ಲೇಷ ಬಳಿ ಪೂಜೆ ಮಾಡಿಸ್ಕೊಂಡು ಒಂದು ಬಂದು ಸಂತೋಷವೇ, ಸರ್ಪ ಸಂಸ್ಕಾರ ಮಾಡಿಸ್ಕೊಂಡು ಬಂದು ಸಂತೋಷನೇ, ಮಾಡದಿದ್ರು ಒಂದು ಆಶ್ಲೇಷ ಬಳಿ ಪೂಜೆ ಮಾಡಿಸ್ಕೊಂಡು ಸುಬ್ರಹ್ಮಣ್ಯಕ್ಕೆ ಪ್ರಾರ್ಥನೆ ಮಾಡ್ಕೊಂಡು ಬಂದುಬಿಟ್ರೆ ಅವರು ಡಿ ಬಾಸ್ ಅವರು ಕುಟುಂಬದವ್ರು ಯಾರೇ ಆಗಲಿ ಅವ್ರ ಪರವಾಗಿ ಅವ್ರು ಬಂದುಬಿಟ್ರೆ ಅಲ್ಲಿ ಅವತ್ತೇನೆ ಕಡಲೆಬೇಳೆ ದಾನ ಕೊಟ್ಟರು ಸಾಕು, ಎಲ್ಲಿ ಕುಕ್ಕೆ ಅವರು ಅಷ್ಟು ಮಾಡ್ಕೊಂಡ್ಬಂದ್ಬಿಟ್ರೆ ಅತ್ಯಂತ ಶೀಘ್ರವಾಗಿ ಬರೋದು ಸಂಶಯ ಇಲ್ಲ ಅನ್ನೋ ನಾನು ಜ್ಯೋತಿಷ ಪ್ರಕಾರ ಹೇಳ್ತಾ ಇದ್ದೀನಿ. ಆದಷ್ಟು ದೇವಿ, ನನ್ನ ಆರಾಧ್ಯ ದೇವತೆ ಹೊರನಾಡಿದ ಅನ್ನಪೂರ್ಣೇಶ್ವರಿ ಅವ್ರ ಯಶಸ್ಸು ಕೊಡಲಿ. ಲಕ್ಷ್ಮೀ ನರಸಿಂಹದೇವರು ಅವರಿಗೆ ಅಭಯವನ್ನು ನೀಡಿ ಅವರಿಗೆ ಈ ಒಂದು ಕನ್ನಡ ನಟನಾಗಿ ಅವರಿಂದ ಅಭಿವೃದ್ಧಿ ಮಾಡಲಿ. ಕನ್ನಡ ಅಭಿಮಾನಿಗಳಿಗೆಲ್ಲರೂ ಅವರು ಕನ್ನಡ ಒಳ್ಳೊಳ್ಳೆ ಒಂದು ಏನೋ ಚಿತ್ರಗಳನ್ನು ಕೊಡಲಿ ವೀಕ್ಷಕರಿಗೆ, ವೀಕ್ಷಕರಿಗೆಲ್ಲ ಒಂದು ಕೊಡಲಿ ಅಂತ ಹೇಳ್ತಾ, ಈ ಕನ್ನಡದ ಚಿತ್ರನಟರು ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು. ಯಾಕೆಂದರೆ ರಾಜ್ಕುಮಾರ್ ಹಿರಿಯ ನಟರಿದ್ದರು, ವಿಷ್ಣುವರ್ಧನ್, ರಾಜ್ಕುಮಾರ್, ಅನೇಕ ಶ್ರೀನಾಥ್ ನಟರೆಲ್ಲ ಬೇಕಾದಷ್ಟು ಅವರ ಪುನರಪಿ ಮರಣ ಪುನರಪಿ ಜನನಂ, ಮನುಷ್ಯ ಹುಟ್ಟ ಮೇಲೆ ಸಾವು ನಿಶ್ಚಿತ. ಹಾಗೆ ಹಿರಿಯ ಕಲಾವಿದರುಗಳು ವಿಷ್ಣುವರ್ಧನ್, ರಾಜ್ಕುಮಾರ್ ಅವರು ಒಳ್ಳೆಯ ಉತ್ತಮ ನಟರಾಗಿ ಅವರು ಹೆಸರು ತಗೊಂಡವರು ಕಾಲವಾದರು. ಮುಂದೆ ಈ ಭವಿಷ್ಯದಲ್ಲಿ ಯುವಕರು ಇಂಥ ಒಳ್ಳೆಯ ನಟನಾಗೋದಕ್ಕಂತ ನಮ್ಮ ಡಿ ಬಾಸ್ ಸಾಹೇಬರು ಬರಲಿ, ಯಶಸ್ಸು ಕೊಡಲಿ, ಭಗವಂತ ಅವ್ರಿಗೆ ಯಶಸ್ಸು ಕೊಡಲಿ ಅಂತ ನಾನು ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಆದಷ್ಟು ಬೇಗನೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬರ್ತಾರೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಜೂನ್ 1ನೇ ತಾರೀಕಿನಿಂದಲೇ ಅವ್ರಿಗೆ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಶನೇಶ್ವರನ ಈಗಾಗಲೇ ಒಳ್ಳೆಯ ಮಾಡ್ತಾ ಇರೋ ದೃಷ್ಟಿಯಿಂದ ಗುರುದೋಷವನ್ನು ನಿವಾರಣೆ ಮಾಡಿಕೊಂಡ್ರೆ ಖಂಡಿತವಾಗಿ ಬರೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.